ಕಣ್ಣ ಮುಂದೆ ಪ್ರತ್ಯಕ್ಷರಾಗಿರತಕ್ಕಂತಹ ಗಂಗಾದೇವಿಯನ್ನು, ಕ್ಷುಧಾದೇವಿಯನ್ನು ಈರುವರನ್ನು ಸ್ತುತಿಸ್ತಾ ಇದ್ದಾರೆ. ಅವರೀರುವರು ಕೂಡ ಸಂತುಷ್ಟರಾದರು ಅಂತ ಇದ್ದಾರೆ. ನಿನಗೇನು ಬೇಕು ಕೇಳಿಕೋ, ವರ ಕೇಳಿಕೋ. ಆವಾಗ ಆ ಕಣ್ವ ಮಹರ್ಷಿಗಳು ನಮಸ್ಕರಿಸಿ ಗಂಗೆಯಲ್ಲಿ ಹಾಗೆಯೇ ಆ ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ. ದೇಹಿ ದೇವಿ ಮನೋಜ್ಞಾನಿ ಕಾಮಾನ ವಿಭವಂ ಮಮ ಆಯುಹು ವಿತ್ತಂಚ ಭುಕ್ತಿಂಚ ಮುಕ್ತಿಂ ಗಂಗೆ ಪ್ರಯಚ್ಛಮೆ. ಆ ಗಂಗೆಯಲ್ಲಿ ಗೋದಾವರಿಯಲ್ಲಿ ಕೇಳ್ಕೋತಾ ಇದ್ದಾರೆ. ಮನೋಹರವಾಗಿರತಕ್ಕಂತಹ ಭೋಗಭಾಗ್ಯಗಳನ್ನು ನೀಡು, ಸಂಪತ್ತನ್ನು ನೀಡು, ಆಯುಷ್ಯ ನೀಡು, ಭುಕ್ತಿ ಮುಕ್ತಿ, ಊಟ ಮುಕ್ತಿ ಎರಡನ್ನೂ ನಮಗೆ ಕರುಣಿಸು ಅಂತ ಗಂಗೆಯಲ್ಲಿ ಕೇಳಿದ್ದಾರೆ, ಆ ಗೋದಾವರಿಯಲ್ಲಿ ಕೇಳಿದ್ದಾರೆ. ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ. ಮಯಿ ಮದ್ವಂಶಜೇ ಚಾಪಿ ಕ್ಷುಧೆ ತೃಷ್ಣೆ ದರಿದ್ರಣಿ ಯಾಹಿ ಪಾಪೇತರೇ ರೂಕ್ಷೆ ನ ಭೂಯಾಸ್ತ್ವಂ ಕದಾಚನ. ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ, ನೀನು ನನ್ನ ಬಳಿಯಲ್ಲಿಯೂ ಯಾವತ್ತೂ ಇರಬಾರದು, ಅದರಂತೆ ನನ್ನ ಸಂತತಿಯನ್ನು ಕೂಡ ನೀನು ಯಾವತ್ತೂ ಪೀಡಿಸಬೇಡ, ಹೀಗೆ ಅಂತ ಹೇಳಿಕೊಂಡು ಕ್ಷುಧಾದೇವಿಯಲ್ಲಿ ಕೇಳ್ಕೋತಾ ಇದ್ದಾರೆ. ಅವರೀರುವರು ಕೂಡ ತಥಾಸ್ತು ಅಂತ ಹೇಳಿಕೊಂಡು ಅನುಗ್ರಹಿಸಿ ತಮ್ಮ ತಮ್ಮ ಸ್ವರ್ಗಲೋಕಕ್ಕೆ ಹೊರಟು ಹೋಗಿದ್ದಾರೆ. ಹೀಗೆ ಯಾವ ಗೋದಾವರಿಯ ತೀರದಲ್ಲಿ ಕಣ್ವ ಮಹರ್ಷಿಗಳು ಗಂಗಾದೇವಿಯನ್ನು, ಗೌತಮಿಯನ್ನು, ಆ ಕ್ಷುಧಾದೇವಿಯನ್ನು ಪೂಜಿಸಿ ಅವರಿಂದ ವರವನ್ನು ಸಂಪಾದನೆ ಮಾಡಿಕೊಂಡಿದ್ದಾರೋ ಆ ತೀರ್ಥ ಅದು ಕಾಣ್ವ ತೀರ್ಥ, ಗಾಂಗ ತೀರ್ಥ, ಕ್ಷುಧಾ ತೀರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಸರ್ವ ಪಾಪಹರಂ ವತ್ಸ, ಅಲ್ಲಿ ಮಿಂದರೆ ಸಮಸ್ತ ಪಾಪಗಳು ಕೂಡ ಪರಿಹಾರ ಆಗ್ತಾವೆ. ಪಿತೃಣಾಂ ಪ್ರೀತಿವರ್ಧನಂ, ಪಿತೃದೇವತೆಗಳಿಗೂ ಅದರಿಂದ ಸಂತೃಪ್ತಿ ಆಗತ್ತೆ. ಆ ನಂತರದ ಇನ್ನೊಂದು ತೀರ್ಥ ಅಹಲ್ಯಾ ಸಂಗಮ ತೀರ್ಥ. ಏನಿದು? ಬ್ರಹ್ಮದೇವರು ಅಂತ ಇದ್ದಾರೆ, ನಾರದಲ್ಲಿ ಉಪದೇಶಿಸ್ತಾ ಇರೋದು. ಕೌತುಕೇನ ಆತಿಮಹತ ಮಯಾ ಪೂರ್ವಂ ಮುನೀಶ್ವರ ಸೃಷ್ಟಾ ಕನ್ಯಾ ಬಹುವಿಧಾ ರೂಪವತ್ಯೋ ಗುಣಾನ್ವಿತಾ. ಹಿಂದೆ ನಾನು ಬ್ರಹ್ಮದೇವರಂತ ಇದ್ದಾರೆ, ಸೃಷ್ಟಿಕಾಲದಲ್ಲಿ ಒಳ್ಳೆಯ ರೂಪವತಿಯಾಗಿರತಕ್ಕಂತಹ ಅನೇಕ ಕನ್ಯೆಯರನ್ನು ಗಮನ ಇಟ್ಟು ಸೃಷ್ಟಿ ಮಾಡಿದೆ. ಸೃಷ್ಟಾ ಕನ್ಯಾ ಬಹುವಿಧಾ ರೂಪವತ್ಯ, ಜೊತೆಗೆ ಗುಣಾನ್ವಿತಾ, ಒಳ್ಳೆ ಗುಣಶೀಲರಾಗಿರತಕ್ಕಂತಹ ಸದ್ಗುಣಭರಿತರಾಗಿರತಕ್ಕಂಥ ಕನ್ಯೆಯರನ್ನು ಸೃಷ್ಟಿ ಮಾಡಿದೆ. ಅವರಲ್ಲಿ ತಾಸಾಂ ಏಕಾಂ ಶ್ರೇಷ್ಠತಮಾಂ ನಿರ್ಮಮೆ ಶುಭಲಕ್ಷಣಾಂ, ಅವರಲ್ಲಿಯೂ ಮತ್ತೆ ಶ್ರೇಷ್ಠಳಾಗಿರತಕ್ಕಂಥ ಗುಣಲಕ್ಷಣ ಭರಿತಳಾಗಿರುವವಳು ಒಬ್ಬಾಕೆ. ಹೇಗಿದ್ದಾಳವಳು? ಚಾರು ಸರ್ವಾಂಗೀಂ, ಸಮಸ್ತ ಅಂಗಗಳು ಕೂಡ ಮನೋಹರವಾಗಿದ್ದಾವೆ. ಅದನ್ನು ಕಂಡು ರೂಪಗುಣಾನ್ವಿತಾಂ, ಒಳ್ಳೆಯ ರೂಪ, ಒಳ್ಳೆಯ ಸದ್ಗುಣಗಳು. ಇಂತಹ ಈ ಕನ್ಯೆಯನ್ನು ಯಾರಾದರೂ ಪೋಷಣೆ ಮಾಡಬೇಕು. ಯಾರು ಪೋಷಣೆ ಮಾಡಿ ಯಾರು ಅಂತ ಹೇಳಿಕೊಂಡು ಗಮನಿಸಿದರು. ಕೋವಾ ಅಸ್ಯಾಹ ಪೋಷಣೆ ಶಕ್ತಃ ಇದು ಮೇ ಬುದ್ಧಿರಾವಿಶತ್ ನ ದೈತ್ಯಾನಾಂ ಸುರಾಣಾಂಚ ನ ಮುನೀನಾಂಚ ತಥೈವ ಚ ನಾಸ್ತ್ಯಸ್ಯಾಹ ಪೋಷಣೆ ಶಕ್ತಿ ಇದು ಮೇ ಬುದ್ಧಿರನ್ವಭವೂತ್. ಅವರಂತ ಇದ್ದಾರೆ, ಬ್ರಹ್ಮದೇವರು ನಾರದರಲ್ಲಿ ಅಂತ ಇದ್ದಾರೆ, ಈ ಕನ್ಯೆಯನ್ನು ಮಗುವನ್ನು ಸೃಷ್ಟಿ ಮಾಡಿದ ಬಳಿಕ ಈಕೆಯನ್ನು ಬೆಳೆಸಬೇಕಾಗಿದೆ. ಈಕೆಯನ್ನು ಬೆಳೆಸುವ ಸಾಮರ್ಥ್ಯ ಇರೋರು ಯಾರು? ಯಾರಾದರೂ ದೇವತೆಗಳಲ್ಲಿ ಕೊಡೋಣವೇ? ಇಲ್ಲ. ನ ದೈತ್ಯಾನಾಂ ಸುರಾಣಾಂಚ, ಯಾವ ದೈತ್ಯರೂ ಈಕೆಯನ್ನು ಬೆಳೆಸಲಿಕ್ಕೆ ಸಮರ್ಥರಲ್ಲ, ಯಾವ ದೇವತೆಗಳೂ ಈಕೆಯನ್ನು ಬೆಳೆಸಲಿಕ್ಕೆ ಸಮರ್ಥರಲ್ಲ, ಯಾವ ಮುನಿಗಳೂ ಸಮರ್ಥರಲ್ಲ. ಹಾಗೆ ಎಲ್ಲರನ್ನು ಕೂಡ ತಿರಸ್ಕರಿಸಿ ಅಂತ ಇದ್ದಾರೆ. ಒಬ್ಬ ವಿಪ್ರನನ್ನು ಗಮನಿಸಿದರು. ಗುಣಜ್ಯೇಷ್ಠಾಯ ವಿಪ್ರಾಯ ತಪೋಯುಕ್ತಾಯ ಧೀಮತೆ ಸರ್ವಲಕ್ಷಣಯುಕ್ತಾಯ ವೇದ ವೇದಾಂಗ ವೇದಿನೆ ಗೌತಮಾಯ ಮಹಾಪ್ರಾಜ್ಞಾಂ ಅದದಾಂ ಪೋಷಣಾಯತಾಂ. ಆಕೆಯನ್ನು ಪೋಷಣೆ ಮಾಡಲಿಕ್ಕೆ, ಮಗುವನ್ನು ಪೋಷಣೆ ಮಾಡಬೇಕು ಸಮರ್ಥನಾಗಿರತಕ್ಕಂಥ ವ್ಯಕ್ತಿ ಈ ಬ್ರಾಹ್ಮಣ, ಗೌತಮ ಬ್ರಾಹ್ಮಣ ಸಮರ್ಥ ಅಂತ ತೀರ್ಮಾನ ಮಾಡಿ ಆತನ ಬಳಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿದೆ. ಪಾಲಯಸ್ವ ಮುನಿಶ್ರೇಷ್ಠ ಯಾವತ್ ಆಪ್ಸ್ಯತಿ ಯೌವನಂ. ಹೀಗೆ ಮಗು ಯೌವನ ಭರಿತಳಾಗುವ ತನಕ ಆಕೆಯನ್ನು ಪೋಷಿಸುವ ಜವಾಬ್ದಾರಿ ನಿನ್ನದು. ಯೌವನಸ್ಥಾಂ ಪುನಃಸಾಧ್ವೀಂ ಆನಯೇಥಾಹ ಮಮ್ಮಾಂತಿಕಂ. ಆಕೆ ತನ್ನ ಬಾಲ್ಯವನ್ನು ಕಳೆದು ಯಾವಾಗ ಯೌವನ ಭರಿತಳಾಗ್ತಾಳೆ ಆಗ ಆಕೆಯನ್ನು ಮರಳಿ ನನ್ನ ಬಳಿಗೆ ಕರೆದುಕೊಂಡು ಬಾ. ಹೀಗೆ ಅಂತ ಹೇಳಿಕೊಂಡು ಗೌತಮರಿಗೆ
ಆ ಬ್ರಹ್ಮದೇವರು ಆ ಕನ್ಯೆಯನ್ನು ಒಪ್ಪಿಸಿದರು. ಭಾರೀ ತಪಸ್ವಿಗಳಾಗಿರ್ತಕ್ಕಂಥ ಗೌತಮರು, ನಿರ್ದೋಷ ನಿಷ್ಪಾಪರಾಗಿರ್ತಕ್ಕಂಥ ಗೌತಮ ಮಹರ್ಷಿಗಳು ಆ ಮಗುವನ್ನು ಕರೆದುಕೊಂಡು ಹೋದರು. ಪೋಷಯಿತ್ವಾಚ ವಿಧಿವತ್ ಅಲಂಕೃತ್ಯ ಮಮಾಂತಿಕಂ ನಿರ್ವಿಕಾರೋ ಮುನಿಶ್ರೇಷ್ಠ ಅಹಲ್ಯಾಂ ಆನಯತ್ತದಾ. ಆ ಮಗು ಯಾರು? ಬೇರಿನ್ಯಾರು ಅಲ್ಲ, ಅಹಲ್ಯ. ಮಗುವಾಗಿರತಕ್ಕಂಥ ಅಹಲ್ಯೆಯನ್ನು ಸಮಸ್ತ ಗುಣಭರಿತಳಾಗಿರತಕ್ಕಂತಹ ಅತ್ಯಂತ ರೂಪಸಿಯಾಗಿರತಕ್ಕಂತಹ ಆ ಮಗುವನ್ನು ಬೆಳೆಸಲಿಕ್ಕೆ ಆ ಬ್ರಹ್ಮದೇವರು ಜವಾಬ್ದಾರಿಯನ್ನು ನೀಡಿದ್ದು ಗೌತಮರಿಗೆ. ಗೌತಮರು ಕೂಡ ಆಕೆಯನ್ನು ಕಂಡು ಯಾರಾದರೂ ಮನೋವಿಕಾರಕ್ಕೆ ಒಳಗಾಗಬೇಕಾಗಿತ್ತು. ಆದರೆ ಅಂತ ಇದ್ದಾರೆ, ಬ್ರಹ್ಮದೇವರು ಅಂತ ಇದ್ದಾರೆ, ಗೌತಮ ಮಹರ್ಷಿಗಳು ನಿರ್ವಿಕಾರ, ಕಿಂಚಿತ್ತೂ ಮನೋವಿಕಾರಕ್ಕೆ ಒಳಗಾಗದೆ ಅಹಲ್ಯಾಂ ಆಕೆಯನ್ನು ಬೆಳೆಸಿ ಯೌವನ ಭರಿತಳಾದಾಗ ಆಕೆ ನನ್ನ ಬಳಿಗೆ ಕರೆದುಕೊಂಡು ಬಂದಿದ್ದಾರೆ. ಇಂತಹ ಯೌವನ ಭರಿತಳಾದ ಅತ್ಯಂತ ರೂಪಸಿಯಾಗಿರತಕ್ಕಂತಹ ಸದ್ಗುಣ ಭರಿತಳಾಗಿರತಕ್ಕಂತಹ ಅಹಲ್ಯೆಯನ್ನು ಕಂಡು ಅನೇಕ ಮಂದಿ ಈಕೆಯನ್ನು ವಿವಾಹ ಮಾಡಿಕೊಳ್ಳಬೇಕು ಅಂತ ಮುಂದೆ ಬಂದರು. ತಾಂ ದೃಷ್ಟ ವಿಬುಧ ಸರ್ವೇ ದೇವತೆಗಳು ಬಂದರು. ಯಾರು? ಶಕ್ರ ಅಗ್ನಿ ವರುಣ ಆದಯ. ಇಂದ್ರ ಬಂದ, ಅಗ್ನಿ ಬಂದ, ವರುಣ ಬಂದು ಕೇಳ್ತಾ ಇದ್ದಾರೆ, ಮಮದೇಯ ಸುರೇಶಾನ ಇತ್ಯೂಜುಸ್ತೆ ಪೃಥಕ್ ಪೃಥಕ್. ಪ್ರತ್ಯೇಕ ಅವರೆಲ್ಲರೂ ಬಂದು ನನ್ನ ಬಳಿ ಕೇಳ್ಕೊತಾ ಇದ್ದಾರೆ, ಭಗವನ್ ಈಕೆ ನನಗೆ ವಿವಾಹ ಮಾಡಿಕೊಡಿ ಅಂತ ಪ್ರತಿಯೊಬ್ಬರು ಒಂದು ಪ್ರತ್ಯೇಕವಾಗಿ ಕೇಳ್ತಾ ಇದ್ದಾರೆ. ಅಷ್ಟಕ್ಕೆ ನಿಲ್ಲಿಲ್ಲ. ತಥೈವ ಮುನಯ ಸಾಧ್ಯ, ಮುನಿಗಳು ಬಂದರು, ಸಾಧ್ಯರು ಬಂದರು, ದಾನವರು ಬಂದರು, ಯಕ್ಷರು, ರಾಕ್ಷಸರು ಬಂದವರೆಲ್ಲರೂ ಕೂಡ ಅಹಲ್ಯೆಯನ್ನು ಮದುವೆ ಮಾಡಿಕೊಡಿ ಎಂದು ಕೇಳಿಕೊಳ್ಳಲಿಕ್ಕೆ ಬಂದವರು. ಇಂದ್ರಸ್ಯತು ವಿಶೇಷೇಣ ಮಹಾಂಶ್ಚಾಭೂತದಾಗ್ರಹ. ಇಂದ್ರನಂತೂ ಈಕೆ ನನಗೇ ಕೊಟ್ಟು ವಿವಾಹ ಮಾಡಿಕೊಡಬೇಕು ಅಂತ ಬಲವಾದ ಆಗ್ರಹವನ್ನು ಇಟ್ಟಿದ್ದಾನೆ ಬ್ರಹ್ಮದೇವರಲ್ಲಿ. ಆದರೆ ಬ್ರಹ್ಮದೇವರಂತ ಇದ್ದಾರೆ, ಅವರೆಲ್ಲರ ಅತಿ ಆಸಕ್ತಿಯನ್ನೂ ಗಮನಿಸಿದೆ, ಗೌತಮರಲ್ಲಿರತಕ್ಕಂತಹ ನಿರ್ವಿಕಾರ ಚಿತ್ತವನ್ನು ಅದನ್ನೂ ಗಮನಿಸಿದೆ. ಈ ತೀರ್ಮಾನಕ್ಕೆ ಬಂದೆ, ಗೌತಮಸ್ಯದು ಮಾಹಾತ್ಮ್ಯಂ ಗಾಂಭೀರ್ಯಂ ಧೈರ್ಯಮೇವಚ. ಮನೋವಿಕಾರಕ್ಕೊಳಗಾಗದೇ ಇರುವಂತಹ ಸ್ಥಿತಿ ಅದು ಗಾಂಭೀರ್ಯ, ಧೈರ್ಯ, ಅದನ್ನು ಗಮನಿಸಿದೆ, ಅವರ ಮಾಹಾತ್ಮ್ಯವನ್ನು ಗಮನಿಸಿದೆ. ಸ್ಮೃತ್ವ ಸುವಿಸ್ಮಿತೋ ಭೂತ್ವ ಮಮೈವಾಭವತ್ ಸುಧೀಹಿ ದೇಯೇಯಂ ಗೌತಮಾಯೈವ ನಾಣ್ಯಯೋಗ್ಯ ಶುಭಾನನ. ಈಕೆಯನ್ನು ಇನ್ಯಾರಿಗೂ ಕೊಡೋದ ಅಲ್ಲ, ನಾವು ವಿವಾಹ ಮಾಡಿ ಕೊಡೋದಾಗಿದ್ದರೆ ಯಾರ ಬಳಿಯಲ್ಲಿ ಬೆಳೆಸೋದಕ್ಕೋಸ್ಕರ ಮಗುವನ್ನು ನೀಡಿದನೋ ಅಂತಹ ಗೌತಮರಿಗೇನೇ ಕೊಟ್ಟು ವಿವಾಹ ಮಾಡಬೇಕು ಅಂತ ನಾನು ತೀರ್ಮಾನ ಮಾಡಿದೆ. ಅಷ್ಟೇ ಅಲ್ಲದೆ ತಸ್ಮಾ ಏವತು ತಾಂ ದಾಸ್ಯೆ ತಥಾಪ್ಯೇವಂ ಅಚಿಂತಯಂ. ತೀರ್ಮಾನ ಮಾಡಿದೆ. ಬಂದಿರುವ ಎಲ್ಲರಿಗೂ ಕೂಡ ಇವಾಗ ಉತ್ತರ ಕೊಡಬೇಕಾಗಿದೆ. ಬ್ರಹ್ಮದೇವರು ಅಂದರು, ತಸ್ಮೈ ಸಾಧೀಯತೆ ಸುಭ್ರೂ ಯಃ ಪೃಥಿವ್ಯಾ ಪ್ರದಕ್ಷಿಣಾಂ ಕೃತ್ವೋಪದಿಷ್ಠತೆ ಪೂರ್ವಂ ನಚಾನ್ಯಸ್ಮೈ ಪುನಃ ಪುನಃ. ಬ್ರಹ್ಮದೇವರು ಅಹಲ್ಯೆಯನ್ನು ಕನ್ಯಾರ್ಥಿಯಾಗಿ ಬಂದಿರತಕ್ಕಂತಹ ದೇವತೆಗಳು, ದಾನವರು, ಯಕ್ಷರು, ಸಾಧ್ಯರು, ಸಿದ್ಧರು, ಗಂಧರ್ವರು ಅವರೆಲ್ಲರಿಗೂ ಕೂಡ ಒಂದು ಮಾತನ್ನಂದರು, ಯಾರು ಮೊದಲಾಗಿ ಭೂಮಿಗೆ ಪ್ರದಕ್ಷಿಣೆ ಬಂದು ನನ್ನ ಬಳಿ ಬಂದು ನಿಲ್ತಾರಲ್ಲ, ಯಾರು ಮೊದಲು ಬಂದು ಭೂ ಪ್ರದಕ್ಷಿಣೆ ಗೈದು ನನ್ನ ಬಳಿ ಬರ್ತಾ ಇದ್ದಾರೆ ಅವರಿಗೆ ಈ ಅಹಲ್ಯೆಯನ್ನು ಕೊಟ್ಟು ವಿವಾಹ ಮಾಡ್ತೇನೆ. ದೇವತೆಗಳೆಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಗಮನಿಸಿದರು. ಸರ್ವೇ ಸುರಗಣ ಶ್ರುತ್ವ ವಾಕ್ಯಂ ಮಯೇರಿತಂ. ನಾ ಮುಂದು ಅಂತ ಹೇಳಿಕೊಂಡು ಅಹಲ್ಯೆಗೋಸ್ಕರ ಎಲ್ಲರೂ ಹೊರಟು ಹೋದರು. ಭೂಪ್ರದಕ್ಷಿಣೆಗೆ ಎಲ್ಲರೂ ಕೂಡ ಹೊರಟು ಹೋದರು. ಎಲ್ಲರೂ ಹೊರಟು ಹೋಗಿದ್ದಾರೆ. ಗತೇಶು ಸುರಸಂಘೇಶು ಗೌತಮೋಪಿ ಮುನೀಶ್ವರ ಪ್ರಯತ್ನ ಮಕರೋತ್ ಕಿಂಚಿತ್ ಅಹಲ್ಯಾರ್ಥಂ ಇವಂ ತದಾ. ನನ್ನ ಅಪೇಕ್ಷೆಯ ಮೇರೆಗೆ ಗೌತಮ ಮಹರ್ಷಿಗಳು ಕೂಡ ಪ್ರಯತ್ನ ಮಾಡಿದರು. ಅಷ್ಟೊತ್ತಿಗೆ ಏನಾಯಿತು, ಏತಸ್ಮಿನ್ನಂತರೇ ಬ್ರಹ್ಮನ್
ಸುರಭಿ ಸರ್ವಕಾಮಧುಕ್ ಅರ್ಧಪ್ರಸೂತಾಖ್ಯಭವತ್ ತಾಂ ದದರ್ಶ ಸ ಗೌತಮಃ. ಸುರಧೇನು ಆಗಿರತಕ್ಕಂತಹ ಸುರಭಿ ಆಕೆ ಅಲ್ಲಿ ಬಂದಿದ್ದರು, ಗರ್ಭವತಿ ಆಗಿದ್ದರು. ಗೌತಮ ಮಹರ್ಷಿಗಳು ಆ ಸುರಭಿಯನ್ನು ಕಂಡರು. ತಸ್ಯಾಃ ಪ್ರದಕ್ಷಿಣಂ ಚಕ್ರೆ ಇಯಂ ಉರ್ವೀತಿ ಸಂಸ್ಮರನ್. ಸಮಸ್ತ ಭೂಭಾಗವೂ ಕೂಡ ಈ ಸುರಭಿಯೊಳಗೆ ಸನ್ನಿಹಿತವಾಗಿದೆ ಅಂತ ನಿಶ್ಚಯಿಸಿಕೊಂಡು ಗೌತಮ ಮಹರ್ಷಿಗಳು ಆ ಸುರಭಿ ಕಾಮಧೇನುವಿಗೇನೆ ಪ್ರದಕ್ಷಿಣೆ ಬಂದರು, ನಮಸ್ಕರಿಸಿದರು. ಪ್ರದಕ್ಷಿಣಮಧಾಕರೋತು ತಯೋ ಪ್ರದಕ್ಷಿಣಂ ಕೃತ್ವ ಗೌತಮೋ ಮುನಿಸತ್ತಮಃ ಸರ್ವೇಷಾಂಚೈವ ದೇವಾನಾಮೇಕಂ ಚಾಪಿ ಪ್ರದಕ್ಷಿಣಂ ನೈವ ಅಭವತ್ ಭುವೋ ಗಂತು ಸಂಜಾತಂ ದ್ವಿತಯಂ ಮಮ. ಅವರು ಬಂದು ಬ್ರಹ್ಮದೇವರ ಬಳಿಯಲ್ಲಿ ನಿಂತುಕೊಂಡಿದ್ದಾರೆ. ಭೂಮಿಗೆ ಪ್ರದಕ್ಷಿಣೆಯನ್ನು ಮಾಡಿದ್ದಾರೆ. ಪಕ್ಕದಲ್ಲೇ ರುದ್ರದೇವರ ಲಿಂಗ ಇತ್ತು, ರುದ್ರಲಿಂಗಕ್ಕೂ ಪ್ರದಕ್ಷಿಣೆ ಮಾಡಿದ್ದಾರೆ. ಬಂದು ಹೇಳ್ತಾ ಇದ್ದಾರೆ ಬ್ರಹ್ಮದೇವರಲ್ಲಿ, ನಾನು 2 ಬಾರಿ ಭೂ ಪ್ರದಕ್ಷಿಣೆಗೆ ಗೈದು ಬಂದಿದ್ದೇನೆ. ಬಂದು ಬ್ರಹ್ಮದೇವರಲ್ಲಿ ಕೇಳ್ಕೋತಾ ಇದ್ದಾರೆ, ಪ್ರದಕ್ಷಿಣೀಕೃತ ಬ್ರಹ್ಮನ್ ಮಯೇಯಂ ವಸುಧಾಖಿಲ. ಸಮಸ್ತ ಭೂ ಪ್ರದಕ್ಷಿಣೆಯನ್ನು ಮಾಡಿ ಬಂದಿದ್ದೇನೆ. ಮುಂದಿನ ನೀವು ಏನು ಮಾರ್ಗದರ್ಶನ ಮಾಡ್ತೀರಿ ಹಾಗೆ ನಡ್ಕೋತಾ ಇದ್ದೇನೆ. ಬ್ರಹ್ಮದೇವರು ಅಂತ ಇದ್ದಾರೆ, ಇವನು ಹೇಗೆ ಇಷ್ಟು ಬೇಗ ಈ ಕಾರ್ಯವನ್ನು ಮುಗಿಸಿಕೊಂಡು ಬಂದ ಅಂತ ಧ್ಯಾನ ಯೋಗದಿಂದ ನಾನು ತಿಳ್ಕೊಂಡೆ. ಬ್ರಹ್ಮದೇವರು ಅಂತ ಇದ್ದಾರೆ, ತವೈವ ದೀಯತೆ ಸುಭ್ರೂ ಪ್ರದಕ್ಷಿಣಮಿದಂ ಕೃತಂ. ಹೌದು, ನೀನು ಭೂ ಪ್ರದಕ್ಷಿಣೆಯನ್ನು ಗೈದಿದ್ದಿ, ಇದು ನಿನಗೇನೆ ಅಹಲ್ಯೆಯನ್ನು ಕೊಟ್ಟು ವಿವಾಹ ಮಾಡ್ತೇನೆ ಅಂತ ಹೇಳಿಕೊಂಡು ಅಹಲ್ಯೆಯನ್ನು ಗೌತಮ ಮಹರ್ಷಿಗಳಿಗೆ ನೀಡಿದ್ದಾರೆ. ತುಷ್ಟೋಹಂ ತವ ಧೈರ್ಯೇಣ, ನಿನ್ನ ಆ ಮಾನಸಿಕ ಧೈರ್ಯ ಏನಿದೆ, ನಿನ್ನ ಜ್ಞಾನ ಏನಿದೆ, ನಿನ್ನ ತಪಸ್ಸು ಏನಿದೆ, ಇವೆಲ್ಲದರಿಂದ ನಾನು ತೃಪ್ತನಾಗಿದ್ದೇನೆ. ದತ್ತೇಯಂ ಋಷಿಶಾರ್ದೂಲ ಕನ್ಯಾ ಲೋಕವರಾಮಯ, ಅಹಲ್ಯೆ ನಿನಗೇ ದಾನ ಮಾಡಿದ್ದೇನೆ ಅಂತ ಹೇಳಿಕೊಂಡು ಆ ಗೌತಮರಿಗೆ ಅಹಲ್ಯೆಯನ್ನು ದಾನ ಮಾಡಿದರು.